ಜಿಎಂಎಸ್ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯಶು ಏಜೆನ್ಸೀಸ್, ಪಿಎಲ್ಡಿ ಬ್ಯಾಂಕ್, ಮೊದಲನೇ ಮಹಡಿ, ಗಾಂಧಿನಗರ, ಗಣಪತಿ ಕೆರೆ ಸಮೀಪ, ಸಾಗರ. ನಿಮ್ಮ ಸೇವೆಯೇ ನಮ್ಮ ಸಂತೃಪ್ತಿ. ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟದ ಸ್ಯಾನಿಟರಿ ಮತ್ತು ಬಾತ್ವೇರ್ ಪ್ರಾಡಕ್ಟ್ಗಳು ದೊರೆಯುತ್ತದೆ. ಸಂಪರ್ಕಿಸಿ 9461670164 ಅಥವಾ 08183220164. ಒಳ್ಳೆಯ ಗುಣಮಟ್ಟದ ವಸ್ತುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಯಶು ಏಜೆನ್ಸೀಸ್, ಪಿಎಲ್ಡಿ ಬ್ಯಾಂಕ್, ಮೊದಲನೇ ಮಹಡಿ, ಗಾಂಧಿನಗರ, ಗಣಪತಿ ಕೆರೆ ಸಮೀಪ, ಸಾಗರ. ಭೇಟಿ ನೀಡಿ ಭರವಸೆ ಮಾಡಿಕೊಳ್ಳಿ. ಮೊದಲಿಗೆ ಮುಖ್ಯಾಂಶಗಳು. ಗ್ರಾಮ ಪಂಚಾಯಿತಿ ಚುನಾವಣೆ 90% ಮತದಾನ. ಬೆಳ್ಳಿಕೊಪ್ಪ ಗ್ರಾಮಸ್ಥರಿಂದ ಚುನಾವಣೆ ಬಹಿಷ್ಕಾರ ಹಿಂದಕ್ಕೆ. ತಹಶೀಲ್ದಾರರ ಭರವಸೆಯಿಂದ ಮತ ಚಲಾಯಿಸಿದ 70 ಗ್ರಾಮಸ್ಥರು. ಯಡಚಿಗಳೆ ಮನೆ ಗ್ರಾಮ ಪಂಚಾಯಿತಿಯಲ್ಲಿ ಗುರುತಿನ ಪತ್ರವಿದ್ದರೂ 40 ಮತದಾರರಿಗೆ ಮತ ಚಲಾಯಿಸುವ ಹಕ್ಕು ಸಿಕ್ಕಿಲ್ಲ. ಹಣ ಹಂಚಿ ಬಿಜೆಪಿ ಚುನಾವಣೆ ನಡೆಸಿದೆ. ಕೆಪಿಸಿಸಿ ವಕ್ತಾರ ಬೇಳೂರು ಆರೋಪ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮದೇ ಗೆಲುವು ಅನ್ನುತ್ತಾರೆ ಧುರೀಣರು. ಮುರುಘಾ ಮಠದಲ್ಲಿ ಶ್ರೀಗಳಿಂದ ಮತ ಚಲಾವಣೆ. 108 ವರ್ಷದ ಶಾರದಮ್ಮ ನಡೆದುಕೊಂಡು ಬಂದು ಮತ ಚಲಾಯಿಸಿದರು. ಈಗ ಸುದ್ದಿಯ ವಿವರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಾಗರ ತಾಲೂಕಿನ ಗ್ರಾಮ ಪಂಚಾಯಿತಿ ಚುನಾವಣೆಯು ಭಾನುವಾರ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಒಂದೆರಡು ಕಡೆ ಸಣ್ಣ ಪುಟ್ಟ ಗೊಂದಲ ಹೊರತುಪಡಿಸಿದರೆ ಮತದಾನ ಪ್ರಕ್ರಿಯೆಗೆ ಯಾವುದೇ ಅಡ್ಡಿಯಾತಂಕ ಎದುರಾಗಲಿಲ್ಲ. ಕಳೆದ ಕೆಲವು ದಿನಗಳಿಂದ ಗ್ರಾಮಸ್ಥರು ಮದ್ಯದಂಗಡಿ ತೆರೆಯಲು ನೀಡಿದ ಪರವಾನಗಿಯನ್ನು ಹಿಂದಕ್ಕೆ ಪಡೆಯಬೇಕು, ಇಲ್ಲವಾದಲ್ಲಿ ತಾವು ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದರು. 2 ದಿನಗಳ ಹಿಂದೆ ಉಪವಿಭಾಗಾಧಿಕಾರಿ ಪ್ರಸನ್ನ ವಿ ಅವರು ಬೆಳ್ಳಿಕೊಪ್ಪ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಸುವ ಪ್ರಯತ್ನ ಸಹ ನಡೆಸಿ ವಿಫಲವಾಗಿದ್ದರು. ಬೆಳ್ಳಿಕೊಪ್ಪ ಗ್ರಾಮದಲ್ಲಿ 70ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಗ್ರಾಮಸ್ಥರು ಭಾನುವಾರ ಬೆಳಿಗ್ಗೆಯಿಂದಲೇ ಮತಗಟ್ಟೆ ಎದುರು ತಮ್ಮ ಬೇಡಿಕೆ ಈಡೇರಿಸುವ ತನಕ ಮತ ಚಲಾವಣೆ ಮಾಡುವುದಿಲ್ಲ ಎಂದು ಪಟ್ಟು ಹಿಡಿದು ಚುನಾವಣೆ ಬಹಿಷ್ಕಾರ ಮಾಡಿದ್ದರು. ಮಧ್ಯಾಹ್ನ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮದ್ಯದಂಗಡಿ ತೆರೆಯಲು ಅವಕಾಶ ನೀಡುವುದಿಲ್ಲ ಎಂದು ಭರವಸೆ ನೀಡಿದ ಮೇಲೆ ಗ್ರಾಮಸ್ಥರು ಏಕಕಾಲಕ್ಕೆ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪ ಎಂ ಕಮ್ಮಾರ್, ಸಬ್ ಇನ್ಸ್ಪೆಕ್ಟರ್ ಭರತ್ ಇನ್ನಿತರರು ಭೇಟಿ ನೀಡಿದ್ದರು. ಸಾಗರ ತಾಲೂಕಿನ ಯಡಚಿಗಳೆ ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಡಚಿಗಳೆ ಮನೆ ಮತ್ತು ಶೆಟ್ಟೀಸರ ಗ್ರಾಮದ 40ಕ್ಕೂ ಹೆಚ್ಚು ಮತದಾರರು ಈ ಬಾರಿ ಗ್ರಾಮ ಪಂಚಾಯಿತಿ ಮತದಾನದಿಂದ ವಂಚಿತರಾಗಿದ್ದಾರೆ. ಈ ಮತದಾರರ ಬಳಿ ಗುರುತಿನ ಚೀಟಿ ಇದ್ದರೂ ಮತದಾರರ ಪಟ್ಟಿಯಲ್ಲಿ ಇವರ ಹೆಸರು ಇಲ್ಲದೇ ಇರುವುದರಿಂದ ಮತದಾನ ಮಾಡಲು ಸಾಧ್ಯವಾಗದೆ ನಿರಾಶೆ ಅನುಭವಿಸುವಂತೆ ಆಯಿತು. ತಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಲು ಅಧಿಕಾರಿಗಳೇ ಕಾರಣವಾಗಿದ್ದಾರೆ. ಮತದಾರರ ಗುರುತಿನ ಪತ್ರ ನೀಡಿ ಮತದಾರರ ಪಟ್ಟಿಯಿಂದ ನಮ್ಮ ಹೆಸರನ್ನು ಕೈಬಿಡಲಾಗಿದೆ. ಅಧಿಕಾರಿಗಳು ಮತದಾರರ ಪಟ್ಟಿ ತಯಾರಿಸುವಾಗ ಸೂಕ್ತ ಪರಿಶೀಲನೆ ನಡೆಸಿಲ್ಲ ಎಂದು ಮತದಾನ ವಂಚಿತರು ಆರೋಪಿಸಿದರು. ತಾಲೂಕಿನ ಸೂರನಗದ್ದೆ ಭಾಗದಲ್ಲಿ 15ಕ್ಕೂ ಹೆಚ್ಚು ಮತದಾರರು 2 ಕಡೆ ಮತದಾರರ ಗುರುತಿನ ಪತ್ರ ಹೊಂದಿದ್ದಾರೆ ಎಂದು ಕೆಲವರು ಆರೋಪಿಸಿದ್ದಾರೆ. ನಗರಸಭೆ ಚುನಾವಣೆಯಲ್ಲಿ ಮತದಾನ ಮಾಡಿದ ಕೆಲವರು ಈ ಬಾರಿ ಗ್ರಾಮ ಪಂಚಾಯಿತಿಗೂ ಮತ ಚಲಾವಣೆ ಮಾಡಿದ್ದು ಚುನಾವಣಾಧಿಕಾರಿಗಳು ಗಮನ ಹರಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬೆಳಿಗ್ಗೆ ಅತಿ ತುರುಸಿನಿಂದ ನಡೆದ ಮತದಾನ ಕೃಷಿ ಕಾರ್ಯ ಇರುವುದರಿಂದ ಬೆಳಿಗ್ಗೆ 9ರ ನಂತರ ತೀವ್ರ ಮಂದಗತಿಯಲ್ಲಿ ಸಾಗಿತು. ಮಧ್ಯಾಹ್ನ 3ರ ನಂತರ ಎಲ್ಲ ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ಚುರುಕಾಗಿ ನಡೆಯಿತು. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷಗಳು ಪ್ರಧಾನ ಪಾತ್ರ ವಹಿಸುವುದಿಲ್ಲ. ನಮ್ಮ ಕಾರ್ಯಕರ್ತರು ಚುನಾವಣೆಗೆ ನಿಂತಿರುತ್ತಾರೆ. ಅವರನ್ನು ಗೆಲ್ಲಿಸಲು ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೇವೆ ಎಂದು
ಮಾಜಿ ಶಾಸಕ ಹಾಗೂ ಕೆಪಿಸಿಸಿ ವಕ್ತಾರ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಬೇಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ಮಾಡಿ ಮಾತನಾಡಿದ ಅವರು, ಇಂತಹ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಹಸ್ತಕ್ಷೇಪ ಮಾಡಬಾರದು ಎಂದರು. ಗ್ರಾಮ ಪಂಚಾಯತಿ ಚುನಾವಣೆ ಎಲ್ಲ ಭಾಗದಲ್ಲೂ ಮುಕ್ತವಾಗಿ ನಡೀಬೇಕು. ಸ್ಥಳೀಯ ಚುನಾವಣೆ ಗ್ರಾಮಸ್ಥರೇ ನಡೆಸುತ್ತಿರುವಂಥ ಈ ಚುನಾವಣೆ ಯಾವುದೇ ದಂಟೆ ತಕರಾರು ಇರೋದಕ್ಕೆ ಮುಕ್ತವಾಗಿ ನಡಿಬೇಕಂದ್ರೆ ನಮ್ಮೆಲ್ಲರ ಆಸೆ ಇದೆ. ಅದೇ ಥರ ಇವತ್ತು ತಾಲೂಕಲ್ಲಿ ನಡೀತಿದ್ದನ್ನು ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನನ್ನ ಸ್ವಂತ ಊರಾದಂಥ ಬೇಳೂರಲ್ಲಿ ಮತದಾನ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ 2 ಅಭ್ಯರ್ಥಿಗಳಿದ್ದಾರೆ. ಒಬ್ಬರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅವರ ಹೆಸರು ನಾಗರತ್ನಮ್ಮ ದ್ಯಾವಪ್ಪ. ನಾಗರತ್ನಮ್ಮ ಇಲ್ಲಿ ಬ ಇವರು ನಾಗರತ್ನಮ್ಮ ದ್ಯಾವಪ್ಪನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಅಶೋಕ್ ಬೇಳೂರು ಒಬ್ಬರು ನಿಂತಿದ್ದಾರೆ. ಈಗ ಒಂದೇ ಸೀಟ್ ಇವಾಗ ಎಲೆಕ್ಷನ್ ನಡೀತಾ ಇರೋದು. ಅದರಿಂದ ಊರಿನ ಅಭ್ಯರ್ಥಿಯಾಗಿ ಅವ್ರು ನಿಂತಿದ್ದಾರೆ. ಎಲ್ಲರೂ ಸೇರಿ ನಿಲ್ಲಿಸಿದ್ದಾರೆ ಅವರು. ನಾನು ಯಾವತ್ತೇ ಇಲ್ಲೇನು ಪ್ರಚಾರ ಮಾಡೋದು ಇವೆಲ್ಲ ಪ್ರಶ್ನೆ ನಮ್ಗೆ ಹೇಳಿರೋದು ಇಲ್ಲ. ಮುಕ್ತವಾಗಿ ನಡಿಬೇಕು, ಅನುಕೂಲ ಆಗಲಿ ಅನ್ನೋದು ಹೇಳ್ತೇನೆ. ರಾಜ್ಯ ಇವತ್ತು ಏನು ಇಡೀ ಜಿಲ್ಲೆಯಲ್ಲಿ ಚುನಾವಣೆ ನಡೀತಾ ಇದೆ. ನಮಗಂತೂ ಖಂಡಿತ ನಾನು ಎಲ್ಲ ಕಡೆ ಹೋದಂಗೆ ಉತ್ತಮವಾದಂಥ ವಾತಾವರಣ ಇವತ್ತು ಈಗ ಕಾಂಗ್ರೆಸ್ಸಿಗೆ ಬಂದಿದೆ. ಎಲ್ಲಿ ಹೋದರೂ ಸಹ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ಒಂದು ಇದೆ. ಆದರೆ BJP ಹಣದ ಹೊಳೆಯನ್ನು ಹರಿಸಿದ್ದಾರೆ. ಒಬ್ಬೊಬ್ಬ ಅಭ್ಯರ್ಥಿಗೆ 15,000 ರೂಪಾಯಿವರೆಗೆ ಕೊಟ್ಟಿದ್ದಾರೆ. ಅಂದರೆ ಇಡೀ ಒಬ್ಬ ಪಂಚಾಯತಿ ವ್ಯಾಪ್ತಿಯ ಮೆಂಬರಿಗೆ 15,000 ರೂಪಾಯಿಯನ್ನು ಒಬ್ಬೊಬ್ಬ ಇವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಲಕ್ಷ ಎಷ್ಟಾಯಿತು ದುಡ್ಡು ಅನ್ನೋದನ್ನ ಯೋಚನೆ ಮಾಡಬೇಕು. ಅದು ಎಲ್ಲಿಂದ ಬಂತು, ಯಾವ ದುಡ್ಡು ಅನ್ನೋದು ಬೇಕು. ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ ಯಡಿಯೂರಪ್ಪನವರ ಹಡಬಿ ದುಡ್ಡ, ರಾಘವೇಂದ್ರ ಹಡಬಿ ದುಡ್ಡ, ಅಥವಾ MLA ಹಡಬಿ ದುಡ್ಡು ಅಂತ ಜನರಿಗೆ ಗೊತ್ತಾಗಬೇಕಾಗಿದೆ. ಇಲ್ಲಿ ಗ್ರಾಮ ಪಂಚಾಯತಿಯ ಇದರಲ್ಲಿ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮನೆ ಕೊಡೋಕ್ಕಾಗದೆ ಯೋಗ್ಯತೆ ಇಲ್ಲ, ಒಂದು ಹಕ್ಕುಪತ್ರ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಜೊತೆಗೆ 94C ಆ್ಯಕ್ಟನ್ನು ಕರ್ನಾಟಕ ರಾಜ್ಯದಲ್ಲಿ ಬಡವರು ಪಾಪ ಯಾರು ಬಂದು ಮನೆ ಕಟ್ಕೊಳ್ಳಿ ಅಂತ ಕೊಟ್ಟರೆ ಅವ್ರಿಗೆ ಕೊಡೋಕ್ಕೆ ಯೋಗ್ಯತೆ ಇವರಿಗಿಲ್ಲ. ಹೋದ 2 ವರ್ಷದ ಇವತ್ತಿಗೂ ಹಕ್ಕುಪತ್ರ ಕೊಟ್ಟಿದ್ದ ಇದು ಮನೆ ಕಟ್ಟಿದ್ದಾರೆ. ಅದಕ್ಕೆ ಬಿಲ್ ಕೊಡೋಕ್ಕೆ ಇವರು ಯೋಗ್ಯತೆ ಇಲ್ಲದವರು ಇವತ್ತು ಈ ರೀತಿಯಲ್ಲಿ ದುಡ್ಡು ಹಂಚಕ್ಕೆ ಹೋಗಿದ್ದಾರೆ ಅಂತಂದರೆ ಇವರು ಉದ್ದೇಶ ಏನು? ದುಡ್ಡಲ್ಲಿ ಗೆಲ್ಲಬೇಕು ಅಷ್ಟೇ. ಅಧಿಕಾರ ಬಂದಾಗ ಯಡಿಯೂರಪ್ಪ ಯಾವಾಗ ಅಧಿಕಾರ ಬರ್ತಾರೆ ದುಡ್ಡಲ್ಲಿ ಗೆಲ್ಲಬೇಕಾಗಿದೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮ ಅಭ್ಯರ್ಥಿಗಳು ಇವತ್ತು ಇಡೀ ತಾಲೂಕು, ಹೊಸನಗರ, ಸಾಗರ ಮತ್ತು ಸೊರಬದಲ್ಲೂ ಸಹ ನಾವು ಉತ್ತಮವಾದಂಥ ಸಾಧನೆ ಮಾಡ್ತೀವಿ, ಗೆಲ್ತೀವಿ ಅನ್ನೋ ಭರವಸೆ ಇದೆ. ನಮಗೆ ಚುನಾವಣೆ ಹೋಗೋಕ್ಕೆ ಖುಷಿಯಾಗಿ ಹೋಗ್ತೀವಿ. ಅವ್ರು ಯಾವ ಆಧಾರದಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ ಅನಿಸ್ತದೆ. ಯಾಕಂದರೆ ನಾನು ನೋಡ್ದಂಗೆ ಈಗ ಸುಮಾರು ಕಡೆ ಎಲ್ಲ ಕಡೆ ನಾನು ಹೋದಂಗೆ ತುಂಬ ವಾತಾವರಣ ಚೆನ್ನಾಗಿದೆ. ಅವರು ದುಡ್ಡು ಕೊಟ್ಟರು ಸಹ ಗೆಲ್ಲುವಂಥ ಶಕ್ತಿ ಇಲ್ಲ ಅವರಿಗೆ. ದುಡ್ಡು ಕೊಟ್ಟರು ಗೆಲ್ಲಕ್ಕಾಗೋದಿಲ್ಲ. ಯಾಕಂದರೆ ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೊಟ್ಟಿದ್ದಾರೆ, ಆದರೆ ಆಗಲ್ಲ. ಬಟ್ ಏನಂದರೆ ಅಧಿಕಾರಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಅಧಿಕಾರಿಗಳು ದುರ್ಬಳಕೆ ಮಾಡ್ಕೊಳೋದು, ಅಲ್ಲಿ ಕ್ಯಾಂಡಿಡೇಟು ಅವಿರೋಧ ಆಯ್ಕೆಯಾಗಿ ಹೋದರೆ ಅವರಿಗೆ ಅಡ್ಡ ಹಾಕ್ಸೋದು ಸುಮಾರು ಇದ್ದವು. ಭಾಳ ಕಡೆ ಅವಿರೋಧ ಆಯ್ಕೆ ಆಗಿದ್ದವು. ಈಗ ನಮಗೊಂದು 10 ಸೀಟು ಅವಿರೋಧ ಆಯ್ಕೆ ಆಗಿದ್ದಾವೆ, ಇಲ್ಲ ಅಂತ ತಾಲೂಕಲ್ಲಿ ಆಗಿದ್ದಾವೆ. ಆದರೆ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕುವಂಥ ಕೆಲಸವನ್ನು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ, MLAಗಳು ಮಾಡ್ತಾ ಇದ್ದಾರೆ. ಇದು ಖಂಡನೆ. ಯಾಕಂದರೆ ಇದು ಮುಕ್ತ ಹೋಗೋಂಥ ವಾತಾವರಣದಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆ ನಡಿಬೇಕು. ಅವರವರು ಅಭ್ಯರ್ಥಿಗಳು ಅವ್ರು ಗೆದ್ದು ಅವ್ರವ್ರ ಕಡೆ ಬರುವಂಥ ಒಂದು ಅವಕಾಶ ಅದು ಆಗಬೇಕು. ಹಾಗಾಗಿ ನಮ್ಮ ಅಭ್ಯರ್ಥಿಯಾಗಿ ಈಗ ಅವಿರೋಧ ಆಯ್ಕೆಯಾಗಿದ್ದಾರೆ ಇವರು ನಾಗರತ್ನಮ್ಮ ಮತ್ತು ದ್ಯಾವಪ್ಪ ಅಂತೇಳಿ ಅವರಾಗಿದ್ದಾರೆ. ಈಗ ಒಂದೇ ಕ್ಯಾಂಡಿಡೇಟ್ ಇವತ್ತು ಇಲ್ಲಿ ಆಗಿರೋದು, ಇವರು ಗುರುತು ಆಟೋ. ಈ ಸಂದರ್ಭದಲ್ಲಿ ಅಶೋಕ್ ಬೇಳೂರು, IP ಸ್ವರೂಪ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ BJP ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತದಾನ ಮಾಡುವ ಮೂಲಕ ಸ್ಥಳೀಯವಾಗಿ ಸ್ಪರ್ಧಿಸಿರುವ ತಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಮತದಾರರಿಗೆ ಮನವಿ ಮಾಡಿದರು. ವಿವಿಧ ಪಕ್ಷದ ಮುಖಂಡರು ಏನು ಹೇಳಿದ್ದಾರೆ ಕೇಳೋಣ. ತಮ್ಮ ಪತ್ನಿ ಸ್ನೇಹಾ ಜೊತೆ ಮತ ಚಲಾವಣೆ ಮಾಡಿದ ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಒಂದು ಸ್ಥಳೀಯ ಸರ್ಕಾರ. ಈ ಸ್ಥಳೀಯ ಸರ್ಕಾರದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಚುನಾವಣೆ 2ನೇ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ. ಇವತ್ತು ಮತದಾನನ ಅತ್ಯಂತ ನಿಧಾನಗತಿಯಲ್ಲಿ ಮತದಾನ ಬೆಳಗ್ಗೆ 9:30ಗೆ ನಡೀತಾ ಇದೆ.
ಬಟ್ ಆದರೆ ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಜನರಿಗೆ ನೇರವಾಗಿ ಸಂಪರ್ಕದಲ್ಲಿರ್ತಕ್ಕಂಥ ಜನರಿಗೆ ನೇರವಾಗಿ ಕೆಲಸ ಮಾಡಿಕೊಡ್ಬೋದಾದಂಥದ್ದು ಗ್ರಾಮ ಪಂಚಾಯಿತಿ. ಬಟ್ ರಾಜ್ಯದ 5,500ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳು ಹೆಚ್ಚು ಅನುದಾನ, ಹಿಂದಿನಕ್ಕಿಂತ ಹೆಚ್ಚು ಅನುದಾನಗಳು ಸಿಗ್ತಾ ಇದ್ದಾವೆ. ಒಳ್ಳೆಯ ಪ್ರತಿನಿಧಿಗಳು, ಒಳ್ಳೆಯ ಪ್ರಾಮಾಣಿಕ ಜನಸೇವೆ ಮಾಡುವಂಥ, ಜನರ ಕಷ್ಟ ಸುಖಕ್ಕೆ ಸಿಗುವಂಥ ಒಳ್ಳೆಯ ಜನಪ್ರತಿನಿಧಿಗಳು ಇವತ್ತು ದೊರಕಬೇಕಾದಂಥ ಅನಿವಾರ್ಯತೆ ಇದಾವೆ. ಜನ ದಿಕ್ಕಿನಲ್ಲಿ ಬೆಳಗಾಗದೇ ಆಲೋಚನೆಯನ್ನು, ವಿಚಾರವನ್ನು ಇಟ್ಕೊಂಡು ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಗ್ರಾಮದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಬಿಜೆಪಿ ತಾಲೂಕು ಅಧ್ಯಕ್ಷ ಲೋಕನಾಥ್ ಬಿಳಿಸೇರಿ ಮಾತನಾಡಿ, 9 ಕ್ಷೇತ್ರಗಳಲ್ಲಿ ಗ್ರಾಮ ಪಂಚಾಯತ್ ವಾರ್ಡ್ನ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪಾರ್ಟಿಯಿಂದ ನಾವು ನಮ್ಮ ಕಾರ್ಯಕರ್ತರು 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೇವೆ. ಅದರ ಜೊತೆಗೆ ಪಕ್ಷದಿಂದ ಏನು ಹಿಂದಿನ ಶಾಸಕರ ಮತ್ತು ರಾಜ್ಯದ ಮತ್ತು ಕೇಂದ್ರದ ಸರ್ಕಾರದ ಅನುದಾನಗಳನ್ನು ಏನು ಕಾರ್ಯಕರ್ತರು ಮತದಾರ ಬಾಂಧವರಿಗೆ ಒದಗಿಸ್ಕೊಟ್ಟಿದ್ದಾರೆ, ಅವರ ಜನಪ್ರಿಯ ಸೇವೆಗಳನ್ನು ಮತದಾರರು ನಂಬಿ ಇವತ್ತು ನಮ್ಮ ಕಾರ್ಯಕರ್ತರನ್ನ ಗೆಲ್ಲಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 35 ಪಂಚಾಯತಿಗಳಲ್ಲಿ 22ಕ್ಕೂ ಹೆಚ್ಚು ಪಂಚಾಯತಿಗಳನ್ನು ನಾವು ಬಿಜೆಪಿಯ ಕೈವಶ ಮಾಡ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಆರ್ ಜಯಂತ್ ತಮ್ಮ ಪತ್ನಿ ಜೊತೆ ಮತ ಚಲಾವಣೆ ಮಾಡಿ ಮಾತನಾಡುತ್ತಾ, ಚುನಾವಣೆಗಳು ಮತ್ತು ಪ್ರತಿನಿಧಿಗಳು ಪಡೆಯುವ ಅಧಿಕಾರ ಬಹಳ ಮಹತ್ವದ್ದು ಪ್ರಜಾಪ್ರಭುತ್ವದಲ್ಲಿ. ಸಂವಿಧಾನ ಗ್ರಾಮ ಪಂಚಾಯತಿಗೆ ಮಹತ್ತರವಾದ ಅಧಿಕಾರವನ್ನು ಕೊಟ್ಟಿದೆ. ಆದರೆ ಸಂವಿಧಾನ ಕೊಟ್ಟಂಥ ಅಧಿಕಾರವನ್ನು ರಾಜ್ಯ ಸರ್ಕಾರಗಳು ಸೂಕ್ತ ಆದೇಶದೊಂದಿಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಗ್ರಾಮ ಪಂಚಾಯಿತಿಗೆ ಇನ್ನೂ ಕೂಡ ಕೊಟ್ಟಿಲ್ಲ. ಉದಾಹರಣೆಗೆ ಕುಡಿಯೋ ನೀರು, ಸಂವಿಧಾನದಲ್ಲಿಯೇ ಅದು ಬರೆಯಲಾಗಿದೆ. ಕುಡಿಯುವ ನೀರಿನ ಯೋಜನೆಯನ್ನು, ಶುದ್ಧವಾದ ಕುಡಿಯುವ ನೀರನ್ನು ಕೊಡಬೇಕಾದ ಜವಾಬ್ದಾರಿ ಗ್ರಾಮ ಪಂಚಾಯತ್. ಆದರೆ ದುರದೃಷ್ಟವಶಾತ್ ಈಗ ಕುಡಿಯುವ ನೀರಿನ ಯೋಜನೆಯನ್ನು ಶಾಸಕರಿಗೆ ವಹಿಸಲಾಗಿದೆ. ಹಾಗೆಯೇ ವಸತಿ ರಹಿತರಿಗೆ ಮನೆಯನ್ನು ಕೊಡುವಂಥ ಕೆಲಸ, ಅದು ಕೂಡ ಸಂವಿಧಾನಬದ್ಧವಾಗಿ ಗ್ರಾಮ ಪಂಚಾಯತ್ಗೆ ದತ್ತವಾದ ಅಧಿಕಾರ. ಗ್ರಾಮ ಸಭೆಯಲ್ಲಿ ನಾವು ಯಾರಿಗೆ ಮನೆಯನ್ನು ಅರ್ಹರಿಗೆ ಕೊಡಬೇಕು ಅವರಿಗೆ ಕೊಡಬೇಕು. ಅದು ಗ್ರಾಮ ಸಭೆ ಅಧಿಕಾರ, ಗ್ರಾಮ ಪಂಚಾಯತ್ ಅಧಿಕಾರ. ಆದರೆ ಈಗ ಅದನ್ನು ಶಾಸಕರಿಗೆ ಆ ಅಧಿಕಾರವನ್ನು ಹಸ್ತಾಂತರಿಸಲಾಗಿದೆ. ಹೀಗೆ ಗ್ರಾಮ ಪಂಚಾಯತ್ ಅಧಿಕಾರವನ್ನು ಸಂವಿಧಾನಬದ್ಧವಾಗಿ ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಮೊಟಕುಗೊಳಿಸಿದಂಥ ಒಂದು ಕೆಲಸವನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಎಪಿಎಂಸಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿ, 5 ಕ್ಷೇತ್ರಗಳಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ 105 ಕ್ಷೇತ್ರಗಳ ಜವಾಬ್ದಾರಿ ಅನಂತಪುರ ಹೋಬಳಿಯ ಮತ್ತು ಬರೂರು ಪಂಚಾಯತಿದು. ಇದರಲ್ಲಿ 105ರಲ್ಲಿ 5 ಅವಿರೋಧವಾಗಿ ಆಯ್ಕೆಯಾಗಿದೆ. ಇನ್ನು 99 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಅದರಲ್ಲಿ 80ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ. ಈ ಗೆಲುವಿಗೆ ಬಹಳ ಮುಖ್ಯವಾಗಿ ಸಾಗರ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಅಭಿವೃದ್ಧಿಗಳು, ಶಾಸಕರಾದ ಎಚ್ ಹಾಲಪ್ಪನವರು, ಸಂಸದರಾದ BY ರಾಘವೇಂದ್ರ ಅವರು, ಮುಖ್ಯಮಂತ್ರಿಗಳು ಹಾಗೂ ಮೋದಿಯವರ ನೇತೃತ್ವದ ಸರ್ಕಾರದ್ದು ಈ ಎಲ್ಲ ಕೆಲಸ ಕಾರ್ಯಗಳ ಇಟ್ಕೊಂಡ್ಬಿಟ್ಟು ನಾವು 80ಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ತಾ ಇದ್ದೇವೆ. 5 ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಗೊತ್ತಿದೆ. ಹಾಗೆ ಈ ಬಾರಿಯ ಒಂದು ಚುನಾವಣೆಯ ವಿಶೇಷ ಏನಂತಂದರೆ, ನಮ್ಮ ತಾಲೂಕಿನಾದ್ಯಂತ ನಮ್ಮ ಸಂಘಟನೆ ಕಡೆಯಿಂದ, ಪಕ್ಷದ ಕಡೆಯಿಂದ ಹೆಚ್ಚು ಯುವಕರನ್ನ, 35 ವರ್ಷದ ಒಳಗಡೆಯರನ್ನ ಹೆಚ್ಚು ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ತಾವೆಲ್ಲರೂ ಕೂಡ ಗಮನಿಸ್ಬೋದು. ಮತ್ತು ಮುಂಬರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಆಡಳಿತದಲ್ಲಿ ವಿದ್ಯಾವಂತರು ಮತ್ತು ಯುವಕರಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಆ ಮೂಲಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಯುವಕರು ಸಕ್ರಿಯವಾಗುವಂತೆ ನೋಡ್ಕೊಳ್ತಾ ಇದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೌಡು ಮಾತನಾಡಿ, ಅನಂತಪುರ ಹೋಬಳಿಯಲ್ಲಿ 7 ಗ್ರಾಮ ಪಂಚಾಯತಿ, ಸಾಗರದಿಂದ ಆಚಾಪುರ ಗ್ರಾಮ ಪಂಚಾಯತಿ ತನಕ ಆ 7 ಗ್ರಾಮ ಪಂಚಾಯತಿಯಲ್ಲಿ ಈ ಸರಿ ನಮ್ಮ ಕಾಗೋಡು ತಿಮ್ಮಪ್ಪನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ, ನಮ್ಮ ಉಸ್ತುವಾರಿಯಲ್ಲಿ
7 ಗ್ರಾಮ ಪಂಚಾಯತಿಗೆ 7 ಗ್ರಾಮ ಪಂಚಾಯತಿನೂ ಸಹ ಈ ಸರಿ ಕಾಂಗ್ರೆಸ್ಸೇ ಮೆಜಾರಿಟಿ ಬರುತ್ತೆ. ಎಲ್ಲ ಮತದಾರರು ಈ ಸರಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನೇ ಬೆಂಬಲಿಸಿದ್ದಾರೆ ಬಹುತೇಕ 60%. ಯಾಕೆಂದರೆ ಈ BJP ಸರ್ಕಾರದ ಅವಧಿಯಲ್ಲಿ ಜನರಿಗೆ ತೊಂದರೆ ಆದಂಥದ್ದು ಎಲ್ಲ ಜನಾಂಗದವರಿಗೂ, ಒಂದು ಜನಾಂಗ ಅಥವಾ ಒಂದು ವರ್ಗಕ್ಕಲ್ಲ ಅಥವಾ ಒಂದು ಬರೀ ಬಡವರಿಗೆ ಅಂತಲ್ಲ, ಎಲ್ಲ ವರ್ಗದವರಿಗೂ ಅನಾನುಕೂಲ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಮತ್ತೆ ಈ ಗ್ರಾಮ ಪಂಚಾಯತಿ ಹಂತದಿಂದನೇ ಮತ್ತೆ ಪಕ್ಷ ಒಂದು ಸದೃಢ ಆಗೋಂಥ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ಎಲ್ಲ ಮತದಾರರು ಈ ಸರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಪಾಲು ಬೆಂಬಲಿಸಿದ್ದಾರೆ. ಹಾಗಾಗಿ ನಾನು ಚುನಾವಣೆ ರಿಸಲ್ಟು ಆದ ನಂತರ ಅಭಿನಂದನೆ ಸಲ್ಲಿಸೋಕ್ಕಿಂತಲೂ ಈಗ ನಾನು ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ನಮ್ಮ ಹೋಬಳಿಯಲ್ಲಿ ಅಂತೂ ಬಹುಶಃ 7 ಪಂಚಾಯತಿಗೆ 7 ಸಹ ಅತಿ ಹೆಚ್ಚಿನ ಬಹುಮತದಿಂದ ನಮ್ಮ ಪಂಚಾಯತಿಯಲ್ಲಿ ಅಭ್ಯರ್ಥಿಗಳು ಗೆಲ್ತಾರೆ. ಹೋಬಳಿ ಅನ್ನೋ ಪ್ರಶ್ನೆ ಇಲ್ಲ, ಈ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ದೇಶದಲ್ಲೇ ಅವರ ವೈಫಲ್ಯಗಳು ಇದ್ದಾವೆ. ಆಗ ಯಾವ ಕಾರಣಕ್ಕೂ BJPನ ಬೆಂಬಲಿಸೋಂಥ ಮತದಾರರು ಭಾಳ ಕಮ್ಮಿ ಆಗಿದ್ದಾರೆ ಇವಾಗ. ಹಾಗಾಗಿ ಹೆಚ್ಚು ಪಕ್ಷ ಕಾಂಗ್ರೆಸ್ನೇ, ಯಾಕಂದರೆ ಹಿಂದಿನಿಂದಲೂ ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಕೊಡುಗೆ ಏನು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಹಾಗೆ ಮತದಾರರು ಹೆಚ್ಚಿನ ಒಲವು ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿದ್ದಾರೆ. ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ತುಕಾರಾಂ ಬಿ ಶಿರವಾಳ ಮಾತನಾಡಿ, ಕಾಂಗ್ರೆಸ್ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿ ನನಗೆ ನಮ್ಮ ಕಸ್ಬಾ ಹೋಬಳಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ. ಇಲ್ಲಿ ಸುಮಾರು ನಾವು 8 ಪಂಚಾಯತ್ ಬರ್ತೀವಿ. 8 ಪಂಚಾಯತಲ್ಲಿ ಸುಮಾರು 7 ಪಂಚಾಯತಿ ಇಲ್ಲಿ ನಾವು ಅಧಿಕಾರ ಇಟ್ಕೊಳ್ತೀವಿ. ಆ ಪ್ರಮಾಣದಲ್ಲಿ ನಮಗೆ ಒಳ್ಳೆಯ ಜನಾಭಿಪ್ರಾಯ, ಜನ ನಮ್ಮ ಪರವಾಗಿರೋ ರೀತಿ ಕಾಣ್ತಾ ಇದೆ. ಒಂದು ಪಂಚಾಯತಿ ಮೇಲೆ ನನಗೆ ಡೌಟ್ ಇದೆ, ಅದು ಹೆಸರು ಹೇಳೋಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಒಂದು ಪಂಚಾಯತ್ ಮೇಲೆ ಡೌಟ್ ಇದೆ. 7 ಪಂಚಾಯತಿಯಲ್ಲಿ ನಾವು ಅಧಿಕಾರವನ್ನು ಮಾಡ್ತೀವಿ. 7 ಪಂಚಾಯತ್ ಬಹುತೇಕ ನಮ್ಮ ಸದಸ್ಯರುಗಳು ಗೆಲ್ತಾರೆ. ತಾಲೂಕು BJP ರೈತ ಮೋರ್ಚಾ ಅಧ್ಯಕ್ಷ ಗಿರೀಶ್ ಅಕ್ರೆ ಮಾತನಾಡಿ, ನಮ್ಮ ಯಡಜಿಗಳೆ ಮನೆ ಗ್ರಾಮದ ಮಂಕಳಲೆ ವಾರ್ಡು ನಂಬರ್ 2ನಲ್ಲಿ ನಾನು ಸ್ಪರ್ಧಿಸ್ತಾ ಇದ್ದೀನಿ. ನಂತರದಲ್ಲಿ ಈ ಭಾಗದ ಒಂದಷ್ಟು ಭೌಗೋಳಿಕ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿ, ಆಮೇಲೆ ಕುಡಿಯೋ ನೀರಿನ ಸೌಕರ್ಯ, ಮೂಲಭೂತ ಸೌಕರ್ಯಗಳು, ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಮತ್ತು ಕೆರೆಯನ್ನು ಹೂಳನ್ನು ತೆಗೆಯೋದು, ಈ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಅಂತ ನಮ್ಮ ಒಂದು ಯೋಚನೆ ಇತ್ತು. ಜೊತೆಗೆ ಈ ಮಂಕಳಲೆ ವಾರ್ಡಿಗೆ ಸಂಬಂಧಪಟ್ಟಂತೆ ಶಾಂತಿನಗರ ಕೂಡ ಒಂದು ರಸ್ತೆ ಕಾಮಗಾರಿ ಸರಿ ಇಲ್ಲ. ಅಲ್ಪಸಂಖ್ಯಾತರ 3 ಮನೆ ಇದೆ. ಅಲ್ಲಿ ಅಲ್ಪಸಂಖ್ಯಾತರ ನಿಧಿಯಲ್ಲಿ ನಾವೊಂದು ರಸ್ತೆಯನ್ನು ಮಾಡಿಸೋಂಥ ಅವಕಾಶ ಇದೆ. ಬೀದಿ ದೀಪಗಳ ನಿರ್ವಹಣೆ, ಚರಂಡಿ ಕಾಮಗಾರಿ ಸರಿ ಇಲ್ಲ. ಆ ವ್ಯವಸ್ಥೆಗಳನ್ನ ನಾವು ಸ್ವಲ್ಪ ಗಮನ ಕೊಡಬೇಕು ಅಂತ ನನ್ನ ಆದ್ಯತೆ. ಜೊತೆಗೆ ದೇವಗಿರಿ ಬಡಾವಣೆ ಏನು ನಮ್ಮ ಈ ಮಂಕಳಲೆ ವಾರ್ಡಿನ ವ್ಯಾಪ್ತಿ ಬರುತ್ತೆ, ಈ ದೇವಗಿರಿ ಬಡಾವಣೆ ಪಂಚಾಯಿತಿಗೆ ಪೂರ್ತಿ ಹಸ್ತಾಂತರಗೊಂಡಿಲ್ಲ. ಹಾಗಾಗಿ ಪಂಚಾಯಿತಿಯಿಂದ ಸಿಗುವ ಸವಲತ್ತುಗಳು ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಈ ಸವಲತ್ತುಗಳನ್ನು ಕೊಡಿಸೋದ್ರ ಬಗ್ಗೆ ನಾವು ಒಂದು ಜನರಿಗೆ ಕೊಡಿಸೋದ್ರ ಬಗ್ಗೆ ಮತ್ತೆ ಶಾಸಕರ ನಮ್ಮ ಅತ್ಯಂತ ಹತ್ತಿರದಲ್ಲಿದ್ದಾರೆ. ಆ ಮೂಲಕ ನಮಗೆ ಪಂಚಾಯತಿಯಿಂದ ಆಗೋ ಕೆಲಸ ಮತ್ತು ಶಾಸಕರಿಂದ ಆಗೋ ಕೆಲಸಗಳನ್ನು ನಾವು ಒಂದು ಒತ್ತಡ ಹೇರಿ ಮಾಡ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳು ಕಟ್ಟಕಡೆಯ ವ್ಯಕ್ತಿಗೆ ಗ್ರಾಮ ಪಂಚಾಯತಿ ಮೂಲಕ ತಲುಪ್ತಿದೆ. ಆ ಕಟ್ಟಕಡೆಯ ವ್ಯಕ್ತಿಗೆ ನಾವು ವ್ಯವಸ್ಥಿತವಾಗಿ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸಾಗರ ತಾಲೂಕಿನ ಮುರುಘಾಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಆಚಾಪುರದಲ್ಲಿ ಹಿರಿಯ ಸ್ವಾಮಿಗಳ ಜೊತೆ ಬಂದು ಮತ ಚಲಾವಣೆ ಮಾಡಿದರು. ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಪ್ಳಿ ಲಿಂಗದಳ್ಳಿ ಮತಗಟ್ಟೆಯಲ್ಲಿ 108 ವರ್ಷದ ಶಾರದಮ್ಮ ಶೇಷಗಿರಿಯಪ್ಪ ಅವರು ತಮ್ಮ ಸೊಸೆ ಮಾಧವಿ ಜೊತೆ ಬಂದು ಮತದಾನ ಮಾಡಿದರು. ಶಾರದಮ್ಮ ಅವರು 1952ರಿಂದ ಈ ತನಕ ನಿರಂತರವಾಗಿ ಮತದಾನ ಮಾಡುತ್ತಾ ಬಂದಿದ್ದು, ಒಂದು ಬಾರಿ ಮಾತ್ರ ತಾನು ಅನಾರೋಗ್ಯದಿಂದ ಮತದಾನದಲ್ಲಿ ಪಾಲ್ಗೊಂಡಿಲ್ಲ ಎಂದು ತಿಳಿಸಿದರು. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.